ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ರೆಸಿಪಿ ಅಂತ ತೋರಿಸ್ಕೊಂಡು ಬರ್ತೀನಿ. ಇವತ್ತಿನ ರೆಸಿಪಿ ನೋಡಿ, 3 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ. ಇನ್ಸ್ಟನ್ನಾಗಿ ಮಾಡ್ಕೋಬೋದು. ಯಾವಾಗಾದರೂ ಮಾರ್ನಿಂಗ್ ಟಿಫನಿಗಾಯಿತು, ಮಕ್ಕಳಿಗಾಯಿತು ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಈ ರೆಸಿಪಿ ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಇನ್ಸ್ಟನ್ನಾಗಿ ರಾಗಿ ದೋಸೆ ಮಾಡೋದು ಯಾವ ರೀತಿ ಅಂತ ವಿಧಾನ ಹೇಳ್ಕೊಡ್ತೀನಿ. ಈ ವಿಧಾನ ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ, ಅರ್ಧವಷ್ಟು ವಿಡಿಯೋ ನೋಡ್ಕೊಂಡು ಹೋಗಬೇಡಿ. ಬನ್ನಿ, ಹಾಗಿದ್ದರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಏನೆಲ್ಲ ಮಾಡಬೇಕಂತ ತೋರಿಸ್ತೀನಿ. ಇಲ್ಲಿ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ದೊಡ್ಡ ಮಿಕ್ಸಿ ಜಾರು. ಅದರೊಳಗಡೆ ರಾಗಿ ಹಿಟ್ಟು ನಾವು ಗಿರಣಿ ಹಾಕ್ಕೊಂಡ್ಬಂದಿರ್ತೀವಲ್ಲ, ಅದು ಹಿಟ್ಟು ನೋಡಿ. ನಾನೀಗ ಈ ಬೌಲಿನ ಅಳತೆಯ ಪ್ರಕಾರ ಹೇಳ್ತಾ ಇದ್ದೀನಿ. ನಾನು 2 ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈಗ 1 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬಟ್ಲು ಕೂಡ ಹಾಕ್ಕೊಳ್ತೀನಿ. 2 ಬಟ್ಲಲ್ಲಿ ನೋಡಿ ಆಲ್ಮೋಸ್ಟ್ ರಾಗಿ ಹಿಟ್ಟು, 2 ಬಟ್ಲಷ್ಟು ರಾಗಿ ಹಿಟ್ಟು, 1 ಬಟ್ಲಷ್ಟು ಅಕ್ಕಿ ಹಿಟ್ಟು ನಾನು ತೊಗೊಳ್ತಾ ಕ್ವಾಂಟಿಟಿ ನೋಡಿ. ಇವು ಇಷ್ಟು ತೊಗೊಂಡ್ರೆ ಆಲ್ಮೋಸ್ಟ್ ನೋಡಿ, ಇವತ್ತಿಗೆ ನಾನು ಎಷ್ಟು ದೋಸೆ ಆಗುತ್ತೆ ಅಂದರೆ 10 ದೋಸೆ ಚೆನ್ನಾಗಿ ಕರೆಕ್ಟಾಗಿ 10 ದೋಸೆ ಆಗುತ್ತೆ ನೋಡಿ. ಎಷ್ಟು ಹಿಟ್ಟಿನಲ್ಲಿ 10 ದೋಸೆ ಮಾಡ್ಕೋಬೋದು. ಹೀಗೆ ನೋಡಿ, ನಾನು ರಾಗಿ ಹಿಟ್ಟು 2 ಬೌಲಷ್ಟು ಮತ್ತು 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು, ನನ್ನ ಮೇಲಿಂದ ಜಾಸ್ತಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು. ದೋಸೆ ಹಿಟ್ಟು ಹದ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ನಾನು ರುಬ್ಕೊಂಬರ್ತೀನಿ. ಮತ್ತೆ ಬೇಕಾದರೆ ಮತ್ತೆ ಕೂಡ ನೀರು ಹಾಕ್ಕೊಂಡು ದೋಸೆ ಹದ ಬರೋ ರೀತಿ ನಾವು ಹಿಟ್ಟು ರುಬ್ಕೊಂಬರಬೇಕು. ಈಗ ನೋಡಿ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಹಿಟ್ಟಿನ ಹದ ಸೇಮ್ ದೋಸೆ ಹಿಟ್ಟು ಯಾವ ರೀತಿ ಇರುತ್ತಲ್ವ ಅದೇ ರೀತಿ. ಏನು ಸ್ವಲ್ಪ ತೆಳುವಾದರೂ ಕೂಡ ಎಂದು ಪರವಾಗಿಲ್ಲ, ಈಸಿಯಾಗಿ ಬರುತ್ತೆ ದೋಸೆ ಕೂಡ. ಇಷ್ಟು ಹದ ಇದ್ದರೆ ಸಾಕು ನೋಡಿ. ನಾನು ಈ ದೋಸೆ ಹಿಟ್ಟಿಗೆ ಇನ್ನು ಸ್ವಲ್ಪ ಕೂಡ ಸೋಡಾ ಬೆರೆಸಿಲ್ಲ, ಏನೂ ಬೆರೆಸಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಕೂಡ ಸಖತ್ತಾಗಿ ಬರ್ತಾಯಿದೆ ದೋಸೆ ಕೂಡ. ಈಗ ನೋಡಿ, ನಾನೊಂದು ಬೌಲಲ್ಲಿ ಹಿಟ್ಟು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಈ ಹಿಟ್ಟಿಗೆ ನಾನೀಗ ಏನು ಬೇಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ವ, ಅದು ಬೆರೆಸ್ಕೊಳ್ತೀನಿ. ಬೆರೆಸೋಕ್ಕಿಂತ ಮುಂಚೆ ಮತ್ತೊಂದು ಸರ್ತಿ ತೋರಿಸ್ತೀನಿ ಹಿಟ್ಟಿನ ಹದ ಯಾವ ರೀತಿ ಇದೆ ಅಂತ. ಈ ರೀತಿ ಹದ ಇರಬೇಕು ನೋಡಿ ವೀಕ್ಷಕರೇ. ಈ ರೀತಿ ಹದ ಇದ್ದರೆ ಸಖತ್ತಾಗಿ ದೋಸೆ ಬರುತ್ತೆ. ಈಗ ಅದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಬೇಕಾದಷ್ಟು. ಈ ರೀತಿ ಮಕ್ಕಳಿಗೆ ಬೇಕಾದಾಗ ಇನ್ಸ್ಟನ್ನಾಗಿ ದೋಸೆ ಮಾಡಿ ಕೊಟ್ಟರೆ ಬೇಡದ್ರಂದ್ರೆ ಈ ರೀತಿ ಮಾಡಿ ಕೊಡಿ. ಹೆಲ್ದಿ ಕೂಡ ಇರುತ್ತೆ ಅಲ್ವ ರಾಗಿ, ಅದು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ. ಸೂಪರಾಗಿ ಮಾಡಿ ಕೊಡ್ಬೋದು. ಈಗ ಉಪ್ಪು ಕೂಡ ಚೆನ್ನಾಗಿ ಬೆರೆಸ್ಕೊಂಡಾಯಿತು. ನಾನು ಈ ಕಡೆ ದೋಸೆ ತವ ಬಿಸಿಗೆ ಇಟ್ಕೊಂಡಿದ್ದೆ. ಅದರ ಮೇಲಿಂದ ಒಂದು ಈರುಳ್ಳಿಗೆ ಸ್ವಲ್ಪ ಈ ರೀತಿ ಚಾಕು ಚುಚ್ಚಿ ನಾನು ಈ ರೀತಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ದೋಸೆ ತವಾಗೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಎಲ್ಲ ಕಡೆ ಸವರಬೇಕು. ಬ್ರಷ್ ಇದ್ದರೆ ಬ್ರಷಿಂದ ಹಚ್ಕೊಳ್ಳಿ. ಆಮೇಲೆ ಎಣ್ಣೆ ಚೆನ್ನಾಗಿ ಸವರದಾದ್ಮೇಲೆ ಸ್ವಲ್ಪ ಮೇಲಿನ ನೀರು ರೀತಿ ಹಾಕ್ಕೋಬೇಕು ನೋಡಿ. ಈ ರೀತಿ ಕೈಯಿಂದ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ನೀರೆಲ್ಲ ಒರೆಸ್ಬಿಡಿ. ಒರೆಸಿದಾದ್ಮೇಲೆ ನನಗೆ ದೋಸೆ ಹಾಕ್ಕೊಳ್ತಾ ಇದೆ ನೋಡಿ. ನಾನು 1.5 ಚಮಚದಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರಾಗಿ ಬರುತ್ತೆ ವೀಕ್ಷಕರೇ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಒಂದೇ ಒಂದು ಸರ್ತಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಬರದೇ ಇದ್ದರೆ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ ಹೋಗಿ ನೋಡಿ. ಸ್ವಲ್ಪ ನಾನು ಚೆನ್ನಾಗಿ ಎಲ್ಲ ಕೂಡ ಹಿಟ್ಟು ಅಗಲ ಮಾಡ್ಕೊಂಡು ಮೇಲಿನ ಸ್ವಲ್ಪ ಎಣ್ಣೆ ಎಲ್ಲ ಕಡೆ ಹಚ್ಕೊಂಡು ಚೆನ್ನಾಗಿ ಬೇಯಬೇಕು. ಕ್ರಿಸ್ಪಿಯಾಗಿ ಬೇಕಾದರೆ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇಷ್ಟನ್ನಾಗಿ ದೋಸೆ ರೆಡಿ ಆಯಿತು. ಸಿಂಪಲ್ಲಾಗಿ ನೋಡಿ, 2 ಸೈಡ್ ಕೂಡ ಬೇಯಿಸ್ಕೊಂಡ್ರೆ 2 ಸೈಡ್ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಂದೇ ಸೈಡ್ ಕೂಡ ಬೇಯಿಸ್ಕೊಟ್ರೆ ಸಾಕು ನೋಡಿ. ಸಖತ್ತಾಗಿ ನಾನು ದೋಸೆ ಜೊತೆಗೆ ನಾನು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಏನೆರಡು ಕೂಡ ಕಾಂಬಿನೇಷನ್ ಹೇಳಬೇಡಿ, ಅಷ್ಟು ಸಖತ್ತಾಗಿತ್ತು. ಹಾಗಿದ್ರೆ ನೋಡಿಕೊಂಡು ಮಾಡಿಕೊಂಡು ಲೈಕ್ ಮಾಡಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.